ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತಾ ಇದ್ದಾವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ನೀವು ಸ್ವಲ್ಪ ಥಿಯರಿಯನ್ನು ಓದ್ಕೊಂಡು ಹೆಚ್ಚಿನ MCQಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ರಿವಿಷನ್ಗೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಕೆಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ರಿವಿಷನ್ ಆಗ್ತಾ ಇದೆ. ಈ ಒಂದು 30 ದಿನಗಳ ಒಂದು ಅವಧಿಯಲ್ಲಿ ನೀವು ಕಂಪ್ಲೀಟ್ ರಿವಿಷನ್ ಮೇಲೆ ಫೋಕಸ್ ಮಾಡಲೇಬೇಕಾಗುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. ತುಂಬಾ ಕಡಿಮೆ ಅವಧಿಯಲ್ಲಿ ಸರಳ ಭಾಷೆಯಲ್ಲಿ ಈ ಥಿಯರಿ ಲೆಕ್ಚರ್ಸ್ಗಳನ್ನು ಡೆವಲಪ್ ಮಾಡಿದ್ದೀವಿ. ಇದರ ಜೊತೆಗೆ ಕೆಲವು MCQ ಲೆಕ್ಚರ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಥಿಯರಿಗಳನ್ನ ಓದ್ಕೊಂಡು MCQಗಳನ್ನು ನೀವು ಓದ್ಕೊಂಡು 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿದ್ದೇ ಆದಲ್ಲಿ ನೀವು ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ. ಸೊ ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ಗಳನ್ನ ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವೇನಾದ್ರೂ ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಸೊ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ರಿವಿಷನ್ ನಿಮಗೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಸೊ ಪೇಪರ್ 1 ನಲ್ಲಿ ನನ್ನ ಪ್ರಕಾರ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸ್ತೀರಾ. ಸೊ ಅದೇ ರೀತಿ ಪೇಪರ್ 2 ಗಾಗಿ ನಾವು ಪೇಪರ್ 2 ಈ ಒಂದು ರಿವಿಷನ್ ಸಲುವಾಗಿ ನಾವು ನಿಮಗೆ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ನೀಡ್ತಾ ಇದ್ದೀವಿ ಕೇವಲ 1280 rupees ನಲ್ಲಿ. ಸೊ ಈ ಒಂದು ಪೇಪರ್ 1 ಆಗಿರ್ಬೋದು, ಪೇಪರ್ 2 ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ಜಾಯಿನ್ ಆಗಬೇಕು. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಈ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೇ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಕಂಟೆಂಟ್ ನಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಎಲ್ಲ ಮಟೀರಿಯಲ್ ನೀವು ನೋಡ್ಕೊಳ್ಬಹುದು. ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ, ನೀವು ಡೆಮೋಗಾಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಸೊ ಇದ್ರ ಜೊತೆಗೆ ಇಲ್ಲೇ ನೀವು ಬೈ ನೌ ಅಂತ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬಹುದು. ಸೊ ಅದೇ ರೀತಿ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ನೀವು ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್. ಈ ಕೆಳಗೆ 4 ಸೆಂಟೆನ್ಸ್ ಗಳನ್ನ ನೀಡಿದ್ದಾರೆ. ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ. ಆಪ್ಷನ್ ಎ, ಅ ರಿಸರ್ಚರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅ ವೆಲ್ ರೀಡ್ ಪರ್ಸನ್. ಒಬ್ಬ ಸಂಶೋಧಕನು ಚೆನ್ನಾಗಿ ಓದಿದ ವ್ಯಕ್ತಿಯಾಗಿರಬೇಕು. ಆಪ್ಷನ್ ಬಿ, ಒನ್ ರಿಸರ್ಚ್ ಗಿವ್ಸ್ ಬರ್ತ್ ಟು ಅನದರ್ ರಿಸರ್ಚ್. ಒಂದು ಸಂಶೋಧನೆ ಇನ್ನೊಂದು ಸಂಶೋಧನೆಗೆ ಜನ್ಮವನ್ನ ನೀಡ್ತಾ ಇದೆ. ಈ ಹೇಳಿಕೆ ಸರಿಯಾಗಿದೆ, ಹೌದಲ್ಲ? ಸೊ ಒನ್ ರಿಸರ್ಚ್ ಇಸ್ ಗೋಯಿಂಗ್ ಟು ಗಿವ್ ಬರ್ತ್ ಟು ದಿ ಅನದರ್ ರಿಸರ್ಚ್. ಯಾವಾಗ ಒಂದು ಸಂಶೋಧನೆ ಮಾಡ್ತೀವಿ, ಆ ಸಂಶೋಧನೆಯಿಂದ ಮತ್ತೆ ಪ್ರಶ್ನೆಗಳು ಹುಡ್ತಾ ಇದಾವೆ, ಮತ್ತೆ ಸಂಶೋಧನೆ ಆರಂಭವಾಗ್ತಾ ಇದೆ. ಸೊ ಆಲ್ ರಿಸರ್ಚರ್ಸ್ ಕಾಂಟ್ರಿಬ್ಯೂಟ್ ಟು ಎಕ್ಸಿಸ್ಟಿಂಗ್ ನಾಲೆಜ್, ಹೌದಲ್ಲ? ಸೊ ಎಲ್ಲಾ ಸಂಶೋಧಕರು ಸಂಶೋಧನೆ ಮೂಲಕ ಈ ಒಂದು ತಮ್ಮ ಜ್ಞಾನಕ್ಕೆ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಅ ಗುಡ್ ರಿಸರ್ಚರ್ ಇಸ್ ಅ ನೈಸ್ ಪರ್ಸನ್. ಸೊ ಒಬ್ಬ ಒಳ್ಳೆಯ ಸಂಶೋಧಕ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ. ಸೊ ಈ ಸೆಂಟೆನ್ಸ್ ಇಲ್ಲಿ ನಾವು ಸರಿಯಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವಾಗಲೂ ಒಬ್ಬ ಒಳ್ಳೆಯ ಸಂಶೋಧಕ, ಒಳ್ಳೆಯ ರಿಸರ್ಚರ್ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So question number 2, the quality of a research study is mainly evaluated on the basis of. ಸಂಶೋಧನಾ ಅಧ್ಯಯನದ ಗುಣಮಟ್ಟವನ್ನ ಮುಖ್ಯವಾಗಿ ಯಾವುದರ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತೀವಿ? ಆಪ್ಷನ್ ಎ, ದ ಪ್ಲೇಸ್ ಆಫ್ ಪಬ್ಲಿಕೇಶನ್, ಪ್ರಕಟಣೆಯ ಸ್ಥಳ. ಆಪ್ಷನ್ ಬಿ, ದ ಮ್ಯಾನರ್ ಇನ್ ವಿಚ್ ದ ರೆಕಮೆಂಡೇಶನ್ಸ್ ಆರ್ ಇಂಪ್ಲಿಮೆಂಟೆಡ್, ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ವಿಧಾನದ ಮೇಲೆ. ಆಪ್ಷನ್ ಸಿ, ದ ರಿಗರ್ ವಿತ್ ವಿಚ್ ಇಟ್ ವಾಸ್ ಕಂಡಕ್ಟೆಡ್, ಅದನ್ನು ನಡೆಸಿದ ಕಠಿಣತೆಯ ಆಧಾರದ ಮೇಲೆ. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ದ ಕ್ವಾಲಿಟಿ ಆಫ್ ರಿಸರ್ಚ್ ಇಟ್ ಈಸ್ ಗೋಯಿಂಗ್ ಟು ಇವ್ಯಾಲ್ಯುಯೇಟ್ ಆನ್ ದ ಬೇಸಿಸ್ ಆಫ್ ರಿಗರ್ ವಿತ್ ವಿಚ್ ಇಟ್ ವಾಸ್ ಕಂಡಕ್ಟೆಡ್. ಯಾವಾಗಲೂ ಒಂದು ಸಂಶೋಧನೆಯ ಗುಣಮಟ್ಟವನ್ನು ನಾವು ಆ ಸಂಶೋಧನೆಯನ್ನು ನಡೆಸಿದ ಕಠಿಣತೆಯ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 3, ದ ರಿಸರ್ಚ್ ಈಸ್ ಆಲ್ವೇಸ್, ಸಂಶೋಧನೆಯು ಯಾವಾಗಲೂ. ಆಪ್ಷನ್ ಎ, ವೆರಿಫೈ ದ ಓಲ್ಡ್ ನಾಲೆಜ್, ಈ ಒಂದು ಸಂಶೋಧನೆ ಹಳೆಯ ಜ್ಞಾನವನ್ನು ಪರಿಶೀಲನೆ ಮಾಡ್ತಾ ಇದೆ. ಎಸ್, ಇದು ಸರಿಯಾಗಿದೆ, ದಿಸ್ ಇಸ್ ಕರೆಕ್ಟ್. ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇದು ಹೊಸ ಜ್ಞಾನವನ್ನು ಅನ್ವೇಷಿಸ್ತಾ ಇದೆ. ಫಿಲ್ಲಿಂಗ್ ದ ಗ್ಯಾಪ್ಸ್ ಬಿಟ್ವೀನ್ ದ ನಾಲೆಜ್, ಎಸ್, ಇದು ಕೂಡ ಸರಿಯಾಗಿದೆ, ಜ್ಞಾನದ ನಡುವಿನ ಅಂತರವನ್ನು ತುಂಬುತ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. So research it is defined as the creation of new knowledge, the use of existing knowledge in a new creative way so as to generate new concepts, methodologies and understandings. ಸೊ ಯಾವಾಗಲೂ ಸಂಶೋಧನೆಯಿಂದ ನಾವು ಹೊಸ ಜ್ಞಾನವನ್ನ ಸೇರಿಸ್ತಾ ಇದ್ದೀವಿ, ಹಳೆಯ ಜ್ಞಾನವನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ, ಜ್ಞಾನದ ನಡುವಿನ ಅಂತರವನ್ನ ತುಂಬುತ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 4, ವಾಟ್ ಡು ಯು ಕನ್ಸಿಡರ್ ಆಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್?
ಅಂತರ್ಶಿಸ್ತೀಯ ಸಂಶೋಧನೆಯ ಮುಖ್ಯ ಗುರಿಯಾಗಿ ನೀವು ಏನನ್ನ ಪರಿಗಣಿಸ್ತಾ ಇದ್ದೀರಿ? ಆಪ್ಷನ್ ಎ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. ಆಪ್ಷನ್ ಬಿ ಟು ರೆಡ್ಯೂಸ್ ದ ಎಂಪ್ಯಾಸಿಸ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಡೊಮೇನ್, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಒತ್ತು ಕಡಿಮೆ ಮಾಡುವುದು. ಆಪ್ಷನ್ ಸಿ ಟು ಓವರ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಆಫ್ ರಿಸರ್ಚ್, ಸಂಶೋಧನೆಯ ಸಮಸ್ಯೆಯನ್ನು ಅತಿ ಸರಳಗೊಳಿಸುವುದು. ಆಪ್ಷನ್ ಡಿ ಟು ಕ್ರಿಯೇಟ್ ಅ ನ್ಯೂ ಟ್ರೆಂಡ್ ಇನ್ ರಿಸರ್ಚ್ ಮೆಥಡಾಲಜಿ, ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ಸೃಷ್ಟಿಸುವುದು. Yes, here the right answer for this question is option A to bring out holistic approach to research, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. So the main objective of interdisciplinary research is to form a broad and inclusive understanding of a topic. The process provides various perspectives and can often lead to unique intellectual discoveries. Question number 5. The experimental study is based on, ಪ್ರಾಯೋಗಿಕ ಅಧ್ಯಯನವು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಲಾ ಆಫ್ ಸಿಂಗಲ್ ವೇರಿಯೇಬಲ್, ಆಪ್ಷನ್ ಬಿ ಮ್ಯಾನಿಪ್ಯುಲೇಷನ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ none of the above. Yes, here the right answer for this question is option C, both A and B. The experimental study is based on law of single variable and also manipulation. So ಯಾವಾಗಲೂ ಕೂಡ ಈ ಒಂದು ಪ್ರಾಯೋಗಿಕ ಅಧ್ಯಯನ ಇದು ಸಿಂಗಲ್ ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಮ್ಯಾನಿಪ್ಯುಲೇಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. Yes, any research conducted under scientifically acceptable conditions uses experimental methods. So question number 6, which of the following is not a characteristic of a researcher? ಈ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧಕರ ಲಕ್ಷಣ ಆಗಿಲ್ಲ? ಆಪ್ಷನ್ ಎ ಇಂಡಸ್ಟ್ರಿಯಸ್ ಅಂಡ್ ಪರ್ಸಿಸ್ಟೆಂಟ್, ಶ್ರಮಶೀಲ ಮತ್ತು ನಿರಂತರ, these are the characteristics of researcher. ಸ್ಪೆಷಲಿಸ್ಟ್ ರಾದರ್ ದನ್ ಜನರಲಿಸ್ಟ್, ಸಾಮಾನ್ಯಕ್ಕಿಂತ ತಜ್ಞರಾಗಿರುತ್ತಾರೆ ಅಂದ್ರೆ ಎಲ್ಲರಿಗಿಂತ ಹೆಚ್ಚಿನ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಆಪ್ಷನ್ ಬಿ ಇಸ್ ರೈಟ್. ಆಬ್ಜೆಕ್ಟಿವ್, ಉದ್ದೇಶಪೂರ್ವಕವಾಗಿರ್ತಾರೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ನಾಟ್ ವರ್ಸಟೈಲ್ ಇನ್ ಇಸ್ ಇಂಟ್ರೆಸ್ಟ್ ಅಂಡ್ ಇವನ್ ಇನ್ ಇಸ್ ನೇಟಿವ್ ಅಬಿಲಿಟೀಸ್, ಅವನ ಆಸಕ್ತಿ ಮತ್ತೆ ಅವನ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ಬಹುಮುಖವಾಗಿಲ್ಲ. ಸೊ ಇದು ಸಂಶೋಧಕರ ಲಕ್ಷಣ ಆಗಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 7, an important practical issue to consider while designing a research project is, ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ಸಮಸ್ಯೆ. ಆಪ್ಷನ್ ಎ an interesting theoretical perspective, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ ಆಡ್ ಟು ನಾಲೆಜ್ ಆಫ್ ರಿಸರ್ಚರ್ ಓನ್ಲಿ, ಸಂಶೋಧಕರ ಜ್ಞಾನವನ್ನು ಸೇರಿಸುವುದು. ಆಪ್ಷನ್ ಸಿ ಅವೈಲಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್, ಸಮಯ ಮತ್ತು ಇತರೆ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ. ದ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಇಶ್ಯೂ ಟು ಕನ್ಸಿಡರ್ ವೈಲ್ ಡಿಸೈನಿಂಗ್ ಅ ರಿಸರ್ಚ್ ಪ್ರಾಜೆಕ್ಟ್ ಈಸ್, ಆಪ್ಷನ್ ಸಿ ಅವೈಲಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್, ಸಮಯ ಮತ್ತು ಇತರೆ ಸಂಪನ್ಮೂಲಗಳ ಲಭ್ಯತೆಯನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 8, ಅಸರ್ಷನ್ ಈಸ್ ಲಾಂಗರ್ ಟೆಸ್ಟ್ಸ್ ಆರ್ ಮೋರ್ ರಿಲಯಬಲ್ ದೆನ್ ಶಾರ್ಟರ್ ಒನ್ಸ್, ಉದ್ದವಾದ ಪರೀಕ್ಷೆಗಳು ಅಂದರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವ ಪರೀಕ್ಷೆಗಳು ಚಿಕ್ಕದಾಗಿಗಿಂತ ಹೆಚ್ಚು ವಿಶ್ವಾಸಾರ್ಹವಾಗಿರ್ತವೆ. ರೀಸನ್ ಈಸ್ ಈಚ್ ಐಟಮ್ ಆಡ್ಸ್ ಟು ಟೆಸ್ಟ್ ರಿಲಯಬಿಲಿಟಿ, ಪ್ರತಿಯೊಂದು ಐಟಮ್ ಪರೀಕ್ಷಾ ವಿಶ್ವಾಸಾರ್ಹತೆಗೆ ಸೇರಿಸ್ತಾ ಇದೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಓನ್ಲಿ ಎ ಈಸ್ ಕರೆಕ್ಟ್, ಎ ಮಾತ್ರ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 9, ವಿಚ್ ಆಫ್ ದ ಫಾಲೋವಿಂಗ್ ವೇರಿಯೇಬಲ್ಸ್ ಈಸ್ ಕಂಟಿನ್ಯೂಸ್, ಕೆಳಗಿನವುಗಳಲ್ಲಿ ಯಾವ ಅಸ್ಥಿರಗಳು ನಿರಂತರವಾಗಿವೆ? ಆಪ್ಷನ್ ಎ ಆಟಿಟ್ಯೂಡ್ ಟುವರ್ಡ್ಸ್ ಸ್ಕೂಲ್, ಶಾಲೆಯ ಕಡೆ ವರ್ತನೆ. ಆಪ್ಷನ್ ಬಿ ಫ್ಯಾಮಿಲಿ ಸೈಜ್ ಇನ್ ಅ ಲೊಕ್ಯಾಲಿಟಿ, ಒಂದು ಪ್ರದೇಶದಲ್ಲಿ ಕುಟುಂಬದ ಗಾತ್ರ. ಆಪ್ಷನ್ ಸಿ ಮ್ಯಾರಿಟಲ್ ಸ್ಟೇಟಸ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್, ಕಾಲೇಜು ವಿದ್ಯಾರ್ಥಿಗಳ ವೈವಾಹಿಕ ಸ್ಥಿತಿ. ಆಪ್ಷನ್ ಡಿ ರಿಲಿಜಿಯಸ್ ಅಫಿಲಿಯೇಷನ್ ಆಫ್ ವರ್ಕರ್ಸ್, ಕಾರ್ಮಿಕರ ಧಾರ್ಮಿಕ ಸಂಬಂಧ. ಸೊ ಇಲ್ಲಿ ನಿರಂತರವಾಗಿರುವ ಒಂದು ಅಸ್ಥಿರ ಅಂತಂದ್ರೆ ಕಂಟಿನ್ಯೂಸ್ ವೇರಿಯೇಬಲ್ ಈಸ್ ಆಪ್ಷನ್ ಡಿ ರಿಲಿಜಿಯಸ್ ಅಫಿಲಿಯೇಷನ್ ಆಫ್ ವರ್ಕರ್ಸ್. ಕ್ವೆಶ್ಚನ್ ನಂಬರ್ 10, where is National Geophysical Research Institute is located? National Geophysical Research Institute ಎಲ್ಲಿದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. The right answer for this question is option B, Hyderabad. So National Geophysical Research Institute, NGRI, it is a constituent research laboratory of the Council of Scientific and Industrial Research. It was established in the year 1961. Question number 11, what is the aim of educational research? ಶೈಕ್ಷಣಿಕ ಸಂಶೋಧನೆಯ ಗುರಿ ಏನು? ಆಪ್ಷನ್ ಎ ಐಡೆಂಟಿಫೈಯಿಂಗ್ ಮೇಜರ್ ಪ್ರಾಬ್ಲಮ್ಸ್ ದಟ್ ನೀಡ್ ಟು ಬಿ ಸಾಲ್ವ್ಡ್.
ಪರಿಹರಿಸಬೇಕಾದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸುವುದು. ಆಪ್ಷನ್ ಬಿ ಸರ್ಚಿಂಗ್ ಫಾರ್ ದ ನ್ಯೂ ಫ್ಯಾಕ್ಟ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಅಂಡರ್ಲೈಯಿಂಗ್ ದ ಪ್ರಾಸೆಸ್ ಆಫ್ ಎಜುಕೇಶನ್. ಶಿಕ್ಷಣದ ಪ್ರಕ್ರಿಯೆ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. ಆಪ್ಷನ್ ಸಿ ಐಡೆಂಟಿಫೈಯಿಂಗ್ ದ ಏಮ್ಸ್ ಆಫ್ ಎಜುಕೇಶನ್. ಶಿಕ್ಷಣದ ಗುರಿಗಳನ್ನು ಗುರುತಿಸುವುದು. ಆಪ್ಷನ್ ಡಿ ಐಡೆಂಟಿಫೈಯಿಂಗ್ ದ ವ್ಯಾಲ್ಯೂಸ್ ಆಫ್ ದಟ್ ನೀಡ್ ಟು ಬಿ ಇನ್ಕಲ್ಕೇಟೆಡ್ ಇನ್ ದ ಪುಪಿಲ್ಸ್. ವಿದ್ಯಾರ್ಥಿಗಳಲ್ಲಿ ಅಳವಡಿಸಬೇಕಾದ ಮೌಲ್ಯಗಳನ್ನು ಗುರುತಿಸುವುದು. ಸೊ ಈ ಒಂದು ಶೈಕ್ಷಣಿಕ ಸಂಶೋಧನೆಯ ಮುಖ್ಯ ಗುರಿ ಅಂತಂದ್ರೆ ಶಿಕ್ಷಣದ ಪ್ರಕ್ರಿಯೆಯ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. The main aim of educational research is searching for the new facts and principles underlying the process of education. So educational research applies the scientific method for systematic study of educational situations. It seeks to help us solve educational problems and searching for new facts and principles. Question number 12. Reorganize the following steps of descriptive research in a correct sequence. ಸೊ ವಿವರಣಾತ್ಮಕ ಸಂಶೋಧನೆಯ ಕೆಳಗಿನ ಹಂತಗಳನ್ನು ಸರಿಯಾದ ಅನುಕ್ರಮದಲ್ಲಿ ಮರು ಸಂಘಟಿಸಿ ಅಂತ ಹೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಫಸ್ಟ್ ಒನ್ ಈಸ್ ಸಿ ಡ್ರಾಯಿಂಗ್ ಕನ್ಕ್ಲೂಷನ್ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಈಸ್ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. ನೆಕ್ಸ್ಟ್ ಕಲೆಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಡೇಟಾ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್ಸ್. ನೆಕ್ಸ್ಟ್ ಡ್ರಾಯಿಂಗ್ ಆಫ್ ದ ರಿಪೋರ್ಟ್ at the end. Next one is drawing conclusions at the end, drafting of the report. ಸೊ ಇಲ್ಲಿ ಮೊದಲಿಗೆ ಸಮಸ್ಯೆಯನ್ನು ಗುರುತಿಸುವುದು, ನಂತರ ಊಹೆಯ ಸೂತ್ರೀಕರಣ, ನಂತರ ಡೇಟಾ ಸಂಗ್ರಹಣೆ ಮತ್ತು ಪ್ರಕ್ರಿಯೆ, ನಂತರ ಫಲಿತಾಂಶಗಳ ವ್ಯಾಖ್ಯಾನ, ನಂತರ ತೀರ್ಮಾನಗಳನ್ನು ರಚಿಸುವುದು, ಕೊನೆಗೆ ವರದಿಯ ಕರಡು ರಚನೆ. ಕ್ವೆಶ್ಚನ್ ನಂಬರ್ 13. Which of the following is the first step in starting the research process? ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲ ಹಂತವಾಗಿದೆ? ಆಪ್ಷನ್ ಎ ಸರ್ಚಿಂಗ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಮೂಲಗಳನ್ನು ಹುಡುಕುವುದು. ಆಪ್ಷನ್ ಬಿ ಸರ್ವೆ ಆಫ್ ರಿಲೇಟೆಡ್ ಲಿಟರೇಚರ್, ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ. ಆಪ್ಷನ್ ಸಿ ಐಡೆಂಟಿಫಿಕೇಶನ್ ಆಫ್ ಎ ಬ್ರಾಡ್ ಏರಿಯಾ ಆಫ್ ರಿಸರ್ಚ್, ಸಂಶೋಧನೆಯ ವಿಶಾಲವಾದ ಕ್ಷೇತ್ರದ ಗುರುತಿಸುವಿಕೆ. ಆಪ್ಷನ್ ಡಿ ಸರ್ಚಿಂಗ್ ಫಾರ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್, ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ ಐಡೆಂಟಿಫಿಕೇಶನ್ ಆಫ್ ಎ ಬ್ರಾಡ್ ಏರಿಯಾ ಆಫ್ ರಿಸರ್ಚ್, ಸಂಶೋಧನೆಯ ವಿಶಾಲವಾದ ಕ್ಷೇತ್ರದ ಗುರುತಿಸುವಿಕೆ. ಕ್ವೆಶ್ಚನ್ ನಂಬರ್ 14. ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಸ್ಟಡಿ ಈಸ್, ಗುಣಾತ್ಮಕ ಸಂಶೋಧನೆಯ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಅಂಡರ್ಸ್ಟ್ಯಾಂಡ್ ಅ ಪ್ರಾಸೆಸ್ ಆರ್ ಕಾನ್ಸೆಪ್ಟ್, ಪ್ರಕ್ರಿಯೆ ಅಥವಾ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ ಸ್ಟಡಿ ಗ್ರೂಪ್ ಡಿಫರೆನ್ಸಸ್, ಅಧ್ಯಯನ ಗುಂಪು ವ್ಯತ್ಯಾಸಗಳು. ಆಪ್ಷನ್ ಸಿ ಪ್ರೆಡಿಕ್ಟ್ ರಿಲೇಶನ್ಶಿಪ್, ಸಂಬಂಧಗಳನ್ನು ಊಹಿಸುವುದು. ಆಪ್ಷನ್ ಡಿ ಎಕ್ಸ್ಪ್ಲೇನ್ ವೇರಿಯೇಷನ್ ಇನ್ ಮೆಜರ್ಮೆಂಟ್ಸ್, ಮಾಪನಗಳಲ್ಲಿನ ವ್ಯತ್ಯಾಸವನ್ನು ವಿವರಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ ಅಂಡರ್ಸ್ಟ್ಯಾಂಡ್ ಅ ಪ್ರಾಸೆಸ್ ಆರ್ ಕಾನ್ಸೆಪ್ಟ್, ಪ್ರಕ್ರಿಯೆ ಅಥವಾ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು ಗುಣಾತ್ಮಕ ಸಂಶೋಧನೆಯ ಒಂದು ಉದ್ದೇಶವಾಗಿದೆ. So qualitative research means it is the type of research that is going to explore and provide the deeper insight into a real world problem. So ಈ ಒಂದು ಗುಣಾತ್ಮಕ ಸಂಶೋಧನೆಯಲ್ಲಿ ಸಮಾಜದಲ್ಲಿ ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಲಾಗುತ್ತೆ. So question number 15. IRB, it is an acronym for which of the following? IRB ಅಂತಂತಂದ್ರೆ 4 options are given here. The right answer is option C, Institutional Review Board. The Institutional Review Board, it is an administrative body established to protect the rights and welfare of human research. Question number 16. Which of the following is not the method of research? ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ವಿಧಾನ ಅಲ್ಲ? ಆಪ್ಷನ್ ಎ ಅಬ್ಸರ್ವೇಷನ್, ವೀಕ್ಷಣೆ. ಆಪ್ಷನ್ ಬಿ ಹಿಸ್ಟಾರಿಕಲ್, ಐತಿಹಾಸಿಕ. ಆಪ್ಷನ್ ಸಿ ಸರ್ವೆ. ಆಪ್ಷನ್ ಡಿ ಫಿಲಾಸಫಿಕಲ್. Yes, here the correct answer for this question is option A, observation. It is not a method of research. So historical, survey and philosophical, all these are methods of research. ಇಲ್ಲಿ ಐತಿಹಾಸಿಕ, ಸರ್ವೆ, ತಾತ್ವಿಕ ಈ ಮೂರು ಕೂಡ ಸಂಶೋಧನಾ ವಿಧಾನಗಳಾಗಿವೆ. ಆದರೆ ವೀಕ್ಷಣೆ ಎಂಬುದು ಸಂಶೋಧನಾ ವಿಧಾನ ಆಗಿಲ್ಲ. Question number 17. The research is always, ಸಂಶೋಧನೆಯು ಯಾವಾಗಲೂ. ಆಪ್ಷನ್ ಎ ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್, ಹಳೆಯ ಜ್ಞಾನವನ್ನು ಪರಿಶೀಲಿಸ್ತಾ ಇದೆ. Yes, it is correct. Option B, exploring new knowledge. Yes, research is going to explore the new knowledge. Option C, filling the gap between knowledge. So option D is correct. All of these are correct here. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಏನಾಗಿವೆ, ಸರಿಯಾಗಿವೆ. Question number 18. Which of the following is not a characteristic of a researcher?
ಸೊ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧಕರ ಲಕ್ಷಣ ಆಗಿಲ್ಲ? ಆಪ್ಷನ್ ಎ ಇಂಡಸ್ಟ್ರಿಯಸ್ ಅಂಡ್ ಪರ್ಸಿಸ್ಟೆಂಟ್. ಎಸ್, ರಿಸರ್ಚರ್ಸ್ ನೀಡ್ ಟು ಬಿ ಪರ್ಸಿಸ್ಟೆಂಟ್. ಆಪ್ಷನ್ ಎ is correct. They are specialist rather than the generalist. This is also correct. They are objective. Option C is also correct. So here option D, not versatile in his interest and even in his native abilities. This is not correct here. So option D is the right answer. ಸೊ ಅವನ ಆಸಕ್ತಿ ಮತ್ತು ಅವನ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ಬಹುಮುಖವಾಗಿಲ್ಲ, ಇದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕ್ವೆಶ್ಚನ್ ನಂಬರ್ 19. The approach which is based on the assumption that social phenomena can be explained by observing cause and effect is. ಕಾರಣ ಮತ್ತು ಪರಿಣಾಮವನ್ನು ಗಮನಿಸುವುದರ ಮೂಲಕ ಸಾಮಾಜಿಕ ವಿದ್ಯಮಾನಗಳನ್ನು ವಿವರಿಸಬಹುದು ಮತ್ತು ಊಹೆಯ ಆದ್ಮೇಲೆ ಆಧಾರಿತವಾದ ವಿಧಾನ ಯಾವುದು? ಆಪ್ಷನ್ ಎ ಪಾಸಿಟಿವಿಸಮ್, ಆಪ್ಷನ್ ಬಿ ಇಂಟರ್ಪ್ರಿಟಿವಿಸಮ್, ಆಪ್ಷನ್ ಸಿ ಕ್ವಾಲಿಟೇಟಿವ್, ಆಪ್ಷನ್ ಡಿ none of the above. Yes, here the correct answer is option A, positivism is the right answer. ಧನಾತ್ಮಕತೆ. Question number 20. That is the position held by a positivist as far as acquiring knowledge is concerned. ಜ್ಞಾನವನ್ನು ಪಡೆದುಕೊಳ್ಳುವ ಮಟ್ಟಿಗೆ ಧನಾತ್ಮಕವಾದಿ ಹೊಂದಿರುವ ಸ್ಥಾನ ಯಾವುದು ಅಂತಂದ್ರೆ ಆಪ್ಷನ್ ಬಿ, scientific research should be based on value free empirical observations. ವೈಜ್ಞಾನಿಕ ಸಂಶೋಧನೆಯು ಮೌಲ್ಯ ಮುಕ್ತ ಪ್ರಾಯೋಗಿಕ ಅವಲೋಕನಗಳನ್ನು ಆಧರಿಸಬೇಕು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 21. Which of the following research specifically requires objectivity to discover facts and causes from the data gathered for purpose? ಈ ಕೆಳಗಿನ ಯಾವ ಸಂಶೋಧನೆಗೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಗ್ರಹಿಸಲಾದ ಡೇಟಾದಿಂದ ಸತ್ಯ ಮತ್ತು ಕಾರಣಗಳನ್ನು ಕಂಡುಹಿಡಿಯಲು ವಸ್ತುನಿಷ್ಠತೆಯ ಅಗತ್ಯವಿದೆ? ಆಪ್ಷನ್ ಎ ಕ್ವಾಂಟಿಟೇಟಿವ್ ರಿಸರ್ಚ್, ಆಪ್ಷನ್ ಬಿ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಕ್ವಾಲಿಟೇಟಿವ್ ರಿಸರ್ಚ್, ಆಪ್ಷನ್ ಡಿ ಆಕ್ಷನ್ ರಿಸರ್ಚ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ವಾಂಟಿಟೇಟಿವ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಸರಿಯಾಗಿದೆ. So quantitative research, it is the process of collecting and analyzing the numerical data. So ಈ ಒಂದು ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ನಾವು ಪರಿಮಾಣಾತ್ಮಕ ದತ್ತಾಂಶಗಳನ್ನ ಅಂದ್ರೆ ಅಂಕಿ ಸಂಖ್ಯೆಗಳಿರೋ ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 22. ಕ್ವಾಲಿಟೇಟಿವ್ ರಿಸರ್ಚ್ ಈಸ್. ಗುಣಾತ್ಮಕ ಸಂಶೋಧನೆ ಆಪ್ಷನ್ ಎ ವಿದೌಟ್ ಎನಿ ಸ್ಪೆಸಿಫಿಕ್ ಪರ್ಪಸ್, ಯಾವುದೇ ನಿರ್ದಿಷ್ಟ ಉದ್ದೇಶ ಇರಲ್ಲ. ಆಪ್ಷನ್ ಬಿ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ದ ಫೆನಾಮಿನಾ, ಪ್ರಾಥಮಿಕವಾಗಿ ವಿದ್ಯಮಾನಗಳ ಆಳವಾದ ಸಂಶೋಧನೆಗೆ ಸಂಬಂಧಿಸಿದೆ. ಆಪ್ಷನ್ ಸಿ ಡೀಲ್ಸ್ ವಿತ್ ದ ಕಲೆಕ್ಷನ್ ಅಂಡ್ ಅನಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ, ಸಂಖ್ಯಾತ್ಮಕ ಡೇಟಾದ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಸಂಬಂಧಿಸಿದೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಗೋಯಿಂಗ್ ಟು ಡೀಲ್ ವಿತ್ ದ ಕಲೆಕ್ಷನ್ ಅಂಡ್ ಅನಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ. ಸೊ ಕ್ವಾಲಿಟೇಟಿವ್ ಡೇಟಾ ಸಂಖ್ಯಾತ್ಮಕ ಡೇಟಾದ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸುತ್ತದೆ. ಸಾರಿ, ಇಲ್ಲಿ ಆಪ್ಷನ್ ಸಿ ಬರಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗುಣಾತ್ಮಕ ಸಂಶೋಧನೆ, ಯಾಕೆಂತಂದ್ರೆ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ನಾವು ಏನ್ ಮಾಡ್ತೀವಿ, ಸಂಖ್ಯಾತ್ಮಕ ಡೇಟಾಗಳನ್ನ ಅನಲೈಸ್ ಮಾಡ್ತಾ ಇದ್ದೀವಿ. ಗುಣಾತ್ಮಕ ಸಂಶೋಧನೆಯಲ್ಲಿ ನಾವು ಪರಿಮಾಣಾತ್ಮಕ ಸಂಖ್ಯೆಗಳನ್ನ ಅನಲೈಸ್ ಮಾಡಲ್ಲ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ನ್ಯೂಮರಿಕಲ್ ಡೇಟಾ ಇನ್ ಕ್ವಾಲಿಟೇಟಿವ್ ರಿಸರ್ಚ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ದಿ ಫೆನಾಮಿನಾ. ಸೊ ಈ ಒಂದು ಗುಣಾತ್ಮಕ ಸಂಶೋಧನೆಯಲ್ಲಿ ಯಾವುದೇ ಒಂದು ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. Question number 23. So in 23, the important prerequisites of a research in science, social science and humanities are. ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಮಾನವಿಕ ವಿಷಯಗಳಲ್ಲಿನ ಸಂಶೋಧನೆಯ ಪ್ರಮುಖ ಪೂರ್ವಾಪೇಕ್ಷಿತಗಳು. ಎಸ್, ಆಪ್ಷನ್ ಸಿ ಆರ್ಚಿವ್ಸ್, ಸೂಪರ್ವೈಸರ್, ಟಾಪಿಕ್ ಅಂಡ್ ಫ್ಲೆಕ್ಸಿಬಿಲಿಟಿ ಇನ್ ಥಿಂಕಿಂಗ್. ಆರ್ಕೈವ್ಸ್ ಮೇಲ್ವಿಚಾರಕರು, ವಿಷಯ ಮತ್ತು ಆಲೋಚನೆಯಲ್ಲಿ ನಮ್ಯತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 24. Action research is. ಕ್ರಿಯಾ ಸಂಶೋಧನೆಯು ಡ್ಯಾಶ್ ಆಗಿದೆ. ಆಪ್ಷನ್ ಎ ಇಟ್ ಈಸ್ ಅನ್ ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. ಆಪ್ಷನ್ ಬಿ ಆರ್ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್, ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ನಡೆಸಿದ ಸಂಶೋಧನೆಯಾಗಿದೆ. ಆಪ್ಷನ್ ಸಿ ಆರ್ ಲಾಂಜಿಟ್ಯೂಡ್ನಲ್ ರಿಸರ್ಚ್, ಒಂದು ಉದ್ದದ ಸಂಶೋಧನೆಯಾಗಿದೆ. ಆಪ್ಷನ್ ಡಿ ಸಿಮ್ಯುಲೇಟಿವ್ ರಿಸರ್ಚ್, ಸಿಮ್ಯುಲೇಟಿವ್ ಸಂಶೋಧನೆಯಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಕ್ಷನ್ ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್. ಕ್ರಿಯಾ ಸಂಶೋಧನೆ ಅಂತಂದ್ರೆ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ನಡೆಸಿದ ಒಂದು ಸಂಶೋಧನೆಯಾಗಿದೆ. ಸೊ ಆಕ್ಷನ್ ರಿಸರ್ಚ್ ಮೀನ್ಸ್ ಇಟ್ ಈಸ್ ಫೋಕಸ್ಡ್ ಆನ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಆರ್ ಇನ್ಫಾರ್ಮಿಂಗ್ ಇಂಡಿವಿಜುವಲ್ ಅಂಡ್ ಕಮ್ಯುನಿಟಿ ಬೇಸ್ಡ್ ನಾಲೆಜ್. ಕ್ವೆಶ್ಚನ್ ನಂಬರ್ 25.
ದ ಟರ್ಮ್ ಫೆನಾಮಿನಾಲಜಿ ಅಸೋಸಿಯೇಟೆಡ್ ವಿತ್ ದ ಪ್ರಾಸೆಸ್ ಆಫ್. ಫೆನಾಮಿನಾಲಜಿ ಎಂಬ ಪದ ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್, ಆಪ್ಷನ್ ಬಿ ಅನಲೈಸಿಸ್ ಆಫ್ ವೇರಿಯನ್ಸ್, ಆಪ್ಷನ್ ಸಿ ಕೋರಿಲೇಷನಲ್ ಸ್ಟಡಿ, ಆಪ್ಷನ್ ಡಿ probability sampling. Yes, here the right answer is option A, qualitative research. Phenomenology is associated with qualitative research. ಈ ಒಂದು phenomenology ಎಂಬುದು ಗುಣಾತ್ಮಕ ಸಂಶೋಧನೆಗೆ ಸಂಬಂಧಿಸಿದೆ. So any research conducted under the scientifically acceptable conditions uses experimental methods. The success of experimental studies hinges on researchers confirming the change of a variable. It is based solely on the manipulation of the constant variable. So here we are going to establish cause and effect relationship. Question number 26. When a researcher starts with the dependent variable and moves backward, it is called. ಸಂಶೋಧಕರು ಇಲ್ಲಿ ಅವಲಂಬಿತ ವೇರಿಯೇಬಲ್ ನೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತೆ ಹಿಂದಕ್ಕೆ ಚಲಿಸ್ತಾ ಇದ್ದಾರೆ. ಇದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಪ್ರೆಡಿಕ್ಟಿವ್ ರಿಸರ್ಚ್, ಆಪ್ಷನ್ ಬಿ ರೆಟ್ರೋಸ್ಪೆಕ್ಟಿವ್ ರಿಸರ್ಚ್, ಆಪ್ಷನ್ ಸಿ ಎಕ್ಸ್ಪ್ಲೋರೇಟರಿ ರಿಸರ್ಚ್, ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ರಿಸರ್ಚ್. Yes, here the correct answer is option D. Descriptive research is the right answer. ವಿವರಣಾತ್ಮಕ ಸಂಶೋಧನೆ ಇಲ್ಲಿ ಸರಿಯಾಗಿದೆ. So descriptive research aims to accurately and systematically describe a population, situation or a phenomena. It can answer what, where, when and how questions. Question number 27. Which research paradigm is based on the pragmatic view of reality? ಯಾವ ಸಂಶೋಧನಾ ಮಾದರಿಯು ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿದೆ? ಆಪ್ಷನ್ ಎ ಕ್ವಾಂಟಿಟೇಟಿವ್ ರಿಸರ್ಚ್, ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್, ಆಪ್ಷನ್ ಸಿ ಮಿಕ್ಸ್ಡ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. So qualitative research, it is a type of research that is going to explore and provide the deeper insights into real world. Question number 28. Which of the following best describes quantitative research? ಕೆಳಗಿನವುಗಳಲ್ಲಿ ಯಾವುದು ಪರಿಮಾಣಾತ್ಮಕ ಸಂಶೋಧನೆಯನ್ನು ಉತ್ತಮವಾಗಿ ವಿವರಿಸ್ತಾ ಇದೆ? ಆಪ್ಷನ್ ಎ ದ ಕಲೆಕ್ಷನ್ ಆಫ್ ನಾನ್ ನ್ಯೂಮರಿಕಲ್ ಡೇಟಾ, ಸಂಖ್ಯಾತ್ಮಕವಲ್ಲದ ಡೇಟಾ ಸಂಗ್ರಹಣೆ. ಆಪ್ಷನ್ ಬಿ ಅನ್ ಅಟೆಂಪ್ಟ್ ಟು ಕನ್ಫರ್ಮ್ ದ ರಿಸರ್ಚರ್ಸ್ ಹೈಪೋಥೆಸಿಸ್, ಸಂಶೋಧಕರ ಊಹೆಯನ್ನು ದೃಢೀಕರಿಸುವ ಪ್ರಯತ್ನ. ಆಪ್ಷನ್ ಸಿ ರಿಸರ್ಚ್ ದಟ್ ಈಸ್ ಎಕ್ಸ್ಪ್ಲೋರೇಟರಿ, ಪರಿಶೋಧನಾತ್ಮಕ ಸಂಶೋಧನೆ. ಆಪ್ಷನ್ ಡಿ ರಿಸರ್ಚ್ ದಟ್ ಅಟೆಂಪ್ಟ್ಸ್ ಟು ಜನರೇಟ್ ನ್ಯೂ ಥಿಯರಿ, ಹೊಸ ಸಿದ್ಧಾಂತವನ್ನು ರಚಿಸಲು ಪ್ರಯತ್ನಿಸುವ ಸಂಶೋಧನೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಕ್ವಾಂಟಿಟೇಟಿವ್ ರಿಸರ್ಚ್ ಮೀನ್ ರಿಸರ್ಚ್ ದಟ್ ಈಸ್ ಗೋಯಿಂಗ್ ಟು ಅಟೆಂಪ್ಟ್ ಟು ಜನರೇಟ್ ನ್ಯೂ ಥಿಯರಿ. ಇಲ್ಲಿ ಹೊಸ ಸಿದ್ಧಾಂತವನ್ನು ರಚಿಸುವ ಪ್ರಯತ್ನ ಮಾಡಲಾಗುತ್ತೆ. Question number 29. Which type of research is likely to provide the strongest evidence about the existence of cause-effect relationships? ಯಾವ ರೀತಿಯ ಸಂಶೋಧನೆಯು ಕಾರಣ ಮತ್ತು ಪರಿಣಾಮಗಳ ಬಲವಾದ ಪುರಾವೆಗಳನ್ನು ಒದಗಿಸುವ ಸಾಧ್ಯತೆ ಇದೆ? ಆಪ್ಷನ್ ಎ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಹಿಸ್ಟಾರಿಕಲ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. Question number 30. Which research method most appropriate if a researcher is looking for causal relationship? ಸಂಶೋಧಕರು ಸಾಂದರ್ಭಿಕ ಸಂಬಂಧವನ್ನು ಹುಡುಕುತ್ತಿದ್ದರೆ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಬಿ ಕೇಸ್ ಸ್ಟಡಿ, ಆಪ್ಷನ್ ಸಿ ಕೋರಿಲೇಷನಲ್ ಸ್ಟಡಿ, ಆಪ್ಷನ್ ಡಿ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್. The correct answer is option A, experimental method, ಪ್ರಾಯೋಗಿಕ ವಿಧಾನ. Question number 31. Which of the following types of research is associated with theory generating? ಈ ಕೆಳಗಿನ ಯಾವ ರೀತಿಯ ಸಂಶೋಧನೆಯು ಸಿದ್ಧಾಂತವನ್ನು ರಚಿಸುವುದರೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಇಂಡಕ್ಟಿವ್ ರಿಸರ್ಚ್, ಆಪ್ಷನ್ ಬಿ ಡಿಡಕ್ಟಿವ್ ರಿಸರ್ಚ್, ಆಪ್ಷನ್ ಸಿ ಬೋತ್ ಇಂಡಕ್ಟಿವ್ ಅಂಡ್ ಡಿಡಕ್ಟಿವ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. Yes, here the correct answer is option B, deductive research is the right answer. ಅನುಮಾನಾತ್ಮಕ ಸಂಶೋಧನೆಯಲ್ಲಿ ಸರಿಯಾಗಿದೆ. Deductive research means it is a type of research in which the researcher starts with a theory, hypothesis or generalization and then tests it through observations and data collection. It is also known as the top-down method. Question number 32. In study of two variables, when one variable goes up as another goes down in value, it is known as. ಎರಡು ವೇರಿಯೇಬಲ್ಗಳ ಅಧ್ಯಯನದಲ್ಲಿ ಒಂದು ವೇರಿಯೇಬಲ್ ಮೇಲಕ್ಕೆ ಹೋದಾಗ ಇನ್ನೊಂದು ವೇರಿಯೇಬಲ್
ಕೆಳಗಡೆ ಹೋಗ್ತಾ ಇದೆ, ಇದನ್ನ ಏನಂತ ಕರಿತೀವಿ? ಸೊ ಇಟ್ ಈಸ್ ನೋನ್ ಆಸ್ ದಿ ನೆಗೆಟಿವ್ ಕೋರಿಲೇಷನ್. ಸೊ ಯಾವುದೇ ಒಂದು ಎರಡು ವೇರಿಯೇಬಲ್ಗಳಲ್ಲಿ ಎರಡು ವೇರಿಯೇಬಲ್ಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ, ಅದನ್ನ ನೆಗೆಟಿವ್ ಕೋರಿಲೇಷನ್, ಋಣಾತ್ಮಕ ಸಹಸಂಬಂಧ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಕೋರಿಲೇಶನ್ಶಿಪ್ exists between two variables when both the variables are moving in opposite direction. Question number 33. A researcher spent several years observing social behavior of people in their native habitat. The research method used here is. ಸಂಶೋಧಕರು ತಮ್ಮ ಸ್ಥಳೀಯ ಆವಾಸ ಸ್ಥಾನದಲ್ಲಿರುವ ಜನರ ಸಾಮಾಜಿಕ ನಡವಳಿಕೆಯನ್ನು ವೀಕ್ಷಿಸಲು ಹಲವಾರು ವರ್ಷಗಳ ಕಾಲ ಕಳೆದರು. ಇಲ್ಲಿ ಬಳಸಲಾದ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಕೋರಿಲೇಷನಲ್ ಸ್ಟಡಿ, ಆಪ್ಷನ್ ಡಿ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್, ನೈಸರ್ಗಿಕ ವೀಕ್ಷಣೆ. ಕ್ವೆಶ್ಚನ್ ನಂಬರ್ 34. The main difference between basic research and applied research is. ಮೂಲಭೂತ ಸಂಶೋಧನೆ ಮತ್ತು ಅನ್ವಯಿಕ ಸಂಶೋಧನೆಯ ನಡುವಿನ ಪ್ರಮುಖ ವ್ಯತ್ಯಾಸ. ಆಪ್ಷನ್ ಎ ಬೇಸಿಕ್ ಪ್ರೋಸೆಸ್, ಮೂಲ ಪ್ರಕ್ರಿಯೆ, ಆಪ್ಷನ್ ಬಿ ಸ್ಯಾಂಪಲ್ ಸೈಜ್, ಮಾದರಿಯ ಗಾತ್ರ, ಆಪ್ಷನ್ ಸಿ ಯುಟಿಲಿಟಿ, ಉಪಯುಕ್ತತೆ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಯಾಂಪಲ್ ಸೈಜ್. The main difference between basic research and applied research is sample size. ಸೊ ಈ ಒಂದು ಮಾದರಿಯ ಆಧಾರದ ಮೇಲೆ ನಾವು ಈ ಮೂಲಭೂತ ಸಂಶೋಧನೆ ಮತ್ತೆ ಅನ್ವಯಿಕ ಸಂಶೋಧನೆ ನಡುವಿನ ವ್ಯತ್ಯಾಸವನ್ನ ಲೆಕ್ಕ ಮಾಡ್ತಿದ್ದೀವಿ. ಕ್ವೆಶ್ಚನ್ ನಂಬರ್ 35. The government of India conducts census after every 10 years. The method of research used in this process is. ಭಾರತ ಸರ್ಕಾರ ಪ್ರತಿ 10 ವರ್ಷಗಳ ನಂತರ ಜನಗಣತಿಯನ್ನು ನಡೆಸ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಡೆವಲಪ್ಮೆಂಟಲ್ ಸ್ಟಡಿ, ಆಪ್ಷನ್ ಸಿ ಸರ್ವೆ, ಆಪ್ಷನ್ ಡಿ ಎಕ್ಸ್ಪೆರಿಮೆಂಟಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ವೆ, ಅಂದ್ರೆ ಸಮೀಕ್ಷೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 36. ಅ ಪೀಡ್ ಎಕ್ಸ್ಪೆರಿಮೆಂಟ್ ಈಸ್ ಒನ್ ದಟ್ ಟೇಕ್ಸ್ ಪ್ಲೇಸ್ ಇನ್. ಕ್ಷೇತ್ರ ಪ್ರಯೋಗ ಎಲ್ಲಿ ನಡೀತಾ ಇದೆ? ಆಪ್ಷನ್ ಎ ರಿಯಲ್ ವರ್ಲ್ಡ್, ನೈಜ ಪ್ರಪಂಚದಲ್ಲಿ, ಆಪ್ಷನ್ ಬಿ ಲ್ಯಾಬೊರೇಟರಿ, ಪ್ರಯೋಗಾಲಯಗಳಲ್ಲಿ, ಆಪ್ಷನ್ ಸಿ ಬೋತ್ ಇನ್ ರಿಯಲ್ ವರ್ಲ್ಡ್ ಅಂಡ್ ಲ್ಯಾಬೊರೇಟರಿ, ನೈಜ ಪ್ರಪಂಚದಲ್ಲಿ ಮತ್ತೆ ಪ್ರಯೋಗಾಲಯದಲ್ಲಿ, ಆಪ್ಷನ್ ಡಿ ನ್ಯಾಚುರಲಿಸ್ಟಿಕ್ ಎನ್ವೈರನ್ಮೆಂಟ್, ನೈಸರ್ಗಿಕ ಪರಿಸರದಲ್ಲಿ. ಸೊ ಯಾವಾಗಲೂ ಕೂಡ ಈ ಒಂದು ಕ್ಷೇತ್ರ ಪ್ರಯೋಗ, ಸೊ ಇಟ್ ಈಸ್ ಕಂಡಕ್ಟೆಡ್ ಇನ್ ಪೀಡ್ ಲ್ಯಾಬೊರೇಟರಿ. ಆಪ್ಷನ್ ಬಿ is correct. Field experiment, it is one that takes place in, sorry, here the right answer will be option A, real world, naija prapancha. Option A is correct. Question number 37. Which of the following terms can be associated with research in social science? ಕೆಳಗಿನ ಯಾವ ಪದಗಳನ್ನು ನಾವು ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆಯೊಂದಿಗೆ ಸಂಯೋಜಿಸಬಹುದು? causal research, empirical research, correlational research, all of the above. The correct answer is option A, causal research, ಕಾರಣ ಸಂಶೋಧನೆ. Causal research, it is also known as the explanatory research or causal comparative research. It is going to identify the extent and nature of cause and effect relationship. Question number 38. Which type of research is likely to provide the strongest evidence about the existence of cause and effect relationships? ಯಾವ ರೀತಿಯ ಸಂಶೋಧನೆಯು ಕಾರಣ ಮತ್ತೆ ಪರಿಣಾಮದ ಸಂಬಂಧಗಳ ಅಸ್ತಿತ್ವದ ಬಗ್ಗೆ ಬಲವಾದ ಪುರಾವೆಗಳನ್ನು ಒದಗಿಸುವ ಸಾಧ್ಯತೆ ಇದೆ? ಆಪ್ಷನ್ ಎ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಹಿಸ್ಟಾರಿಕಲ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನನ್ ಆಫ್ ದ ಅಬೌವ್. Question number 39. Characteristics of scientific method necessarily include. ವೈಜ್ಞಾನಿಕ ವಿಧಾನದ ಗುಣಲಕ್ಷಣಗಳು ಅಗತ್ಯವಾಗಿ ಏನನ್ನ ಒಳಗೊಂಡಿವೆ? ಆಪ್ಷನ್ ಎ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಓನ್ಲಿ, ಲ್ಯಾಬ್ ಪ್ರಯೋಗಗಳು ಮಾತ್ರ, ಆಪ್ಷನ್ ಬಿ ಕಂಟ್ರೋಲ್ಡ್ ಅಬ್ಸರ್ವೇಷನ್, ನಿಯಂತ್ರಿತ ವೀಕ್ಷಣೆ, ಆಪ್ಷನ್ ಸಿ ಅನಲೈಸಿಸ್ ಫಾರ್ಮುಲೇಷನ್, ವಿಶ್ಲೇಷಣೆಯ ಸೂತ್ರೀಕರಣ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ. Question number 40. A 9-year-old is taller than 7-year-old ones. It is an example of. 9 ವರ್ಷದ ಮಗು 7 ವರ್ಷದ ಮಗುವಿಗಿಂತ ಎತ್ತರವಾಗಿದೆ. ಇದು ಯಾವ ಪ್ರಕಾರದ ಉದಾಹರಣೆ? ಆಪ್ಷನ್ ಎ ವರ್ಟಿಕಲ್ ಸ್ಟಡೀಸ್, ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್, ಆಪ್ಷನ್ ಡಿ ಕೇಸ್ ಸ್ಟಡೀಸ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. Question number 41. Which of the following statement is true?
ಈ ಕೆಳಗಿನಲ್ಲಿ ಯಾವ ಹೇಳಿಕೆಗಳು ನಿಜವಾಗಿವೆ? ಆಪ್ಷನ್ ಎ, ಇನ್ ರಿಸರ್ಚ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ವರ್ಡೆಡ್ ಇನ್ ಕ್ವಶನ್ ಫಾರ್ಮ್, ಸಂಶೋಧನೆಯಲ್ಲಿ ಉದ್ದೇಶಗಳನ್ನ ಪ್ರಶ್ನೆ ರೂಪದಲ್ಲಿ ಹೇಳ್ತೀವಿ. ಆಪ್ಷನ್ ಬಿ, ಇನ್ ರಿಸರ್ಚ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ವರ್ಡೆಡ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್, ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ನಾವು ಹೇಳಿಕೆಯ ರೂಪದಲ್ಲಿ ನೀಡ್ತೀವಿ. ಆಪ್ಷನ್ ಸಿ, ಆಬ್ಜೆಕ್ಟಿವ್ಸ್ ಆರ್ ಟು ಬಿ ಸ್ಟೇಟೆಡ್ ಇನ್ ಚಾಪ್ಟರ್ 1 ಆಫ್ ದ ಥೀಸಿಸ್, ಉದ್ದೇಶಗಳನ್ನ ಪ್ರಬಂಧದ ಅಧ್ಯಾಯ 1ರಲ್ಲಿ ಹೇಳ್ತೀವಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇನ್ ರಿಸರ್ಚ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ಸ್ಟೇಟೆಡ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್. ಸೊ ಈ ಒಂದು ಸಂಶೋಧನೆಯಲ್ಲಿ ಯಾವಾಗಲೂ ನಾವು ಉದ್ದೇಶಗಳನ್ನ ಪ್ರಶ್ನೆ ರೂಪದಲ್ಲಿ ಹೇಳಲ್ಲ, ಬದಲಾಗಿ ಹೇಳಿಕೆಯ ರೂಪದಲ್ಲಿ ಹೇಳ್ತಾ ಇದ್ದೀವಿ. Question number 42. In the context of survey research, the following steps are taken in certain order. Which of the following options represent the correct order? The right order is option B, sampling, then data collection, then data analysis, then at the end inference. Question number 43. A satisfactory statistical quantitative method should not possess which one of the following qualities? ತೃಪ್ತಿಕರವಾದ ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಈ ಕೆಳಗಿನ ಯಾವ ಗುಣಗಳನ್ನು ಹೊಂದಿರಬಾರದು? ಆಪ್ಷನ್ ಎ, ಅಪ್ರೋಪ್ರಿಯೇಟ್ನೆಸ್, ಆಪ್ಷನ್ ಬಿ, ಮೆಜರಬಿಲಿಟಿ, ಆಪ್ಷನ್ ಸಿ, ಕಂಪೇರಬಿಲಿಟಿ, ಆಪ್ಷನ್ ಡಿ, ಫ್ಲೆಕ್ಸಿಬಿಲಿಟಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಫ್ಲೆಕ್ಸಿಬಿಲಿಟಿ, ನಮ್ಯತೆ. So question number 44. The accuracy of the research process depends upon. ಸೊ ಸಂಶೋಧನಾ ಪ್ರಕ್ರಿಯೆಯ ನಿಖರತೆ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಆಪ್ಷನ್ ಎ, ಅನ್ಬಯಾಸ್ಡ್ ಆಟಿಟ್ಯೂಡ್ ಆಫ್ ದ ರಿಸರ್ಚರ್, ಆಪ್ಷನ್ ಬಿ, ದ ಸ್ಯಾಂಪಲ್ ಸೈಜ್, ಆಪ್ಷನ್ ಸಿ, ದ ರಿಸರ್ಚ್ ಮೆಥಡ್ ಅಡಾಪ್ಟೆಡ್, ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಸಂಶೋಧನಾ ಪ್ರಕ್ರಿಯೆಯ ನಿಖರತೆಯು ಯಾವಾಗಲೂ ಕೂಡ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ, ಮಾದರಿಯ ಗಾತ್ರ, ಅಳವಡಿಸಿಕೊಂಡ ಸಂಶೋಧನಾ ವಿಧಾನ ಮೇಲಿನ ಎಲ್ಲವುಗಳನ್ನ ಕೂಡ ಇದು ಅವಲಂಬಿಸಿರುತ್ತೆ. ಕ್ವೆಶ್ಚನ್ ನಂಬರ್ 45. ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಗುಡ್ ರಿಸರ್ಚ್, ಉತ್ತಮ ಸಂಶೋಧನೆಯ ಅಗತ್ಯ ಅಂಶಗಳು. ಆಪ್ಷನ್ ಎ, ಅ ವೆಲ್ ಫಾರ್ಮುಲೇಟೆಡ್ ಹೈಪೋಥೆಸಿಸ್, ಆಪ್ಷನ್ ಬಿ, ಅ ಗುಡ್ ರಿಸರ್ಚ್ ಸೂಪರ್ವೈಸರ್, ಆಪ್ಷನ್ ಸಿ, ಅಡಿಕ್ವೇಟ್ ಲೈಬ್ರರಿ, ಆಪ್ಷನ್ ಡಿ, ಅ ವೆಲ್ ಫಾರ್ಮುಲೇಟೆಡ್ ಪ್ರಾಬ್ಲಮ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಅ ವೆಲ್ ಫಾರ್ಮುಲೇಟೆಡ್ ಹೈಪೋಥೆಸಿಸ್, ಚೆನ್ನಾಗಿ ರೂಪಿಸಿದ ಊಹೆಯ ಅವಶ್ಯಕತೆ ಇದೆ. ಕ್ವೆಶ್ಚನ್ ನಂಬರ್ 46. The classification of studies into exploratory, descriptive, analytical or predictive research is based on. ಅಧ್ಯಯನಗಳ ವರ್ಗೀಕರಣವನ್ನ ಪರಿಶೋಧನಾತ್ಮಕ, ವಿವರಣಾತ್ಮಕ, ವಿಶ್ಲೇಷಣಾತ್ಮಕ ಮತ್ತೆ ಮುನ್ಸೂಚನೆ ಎಂದು ವಿಂಗಡಣೆ ಮಾಡ್ತೀವಿ. ಇದು ಯಾವುದನ್ನ ಅವಲಂಬಿಸಿದೆ ಅಂತಂದ್ರೆ ಆಪ್ಷನ್ ಬಿ, ಔಟ್ಕಮ್ ಆಫ್ ದ ರಿಸರ್ಚ್, ಸಂಶೋಧನೆಯ ಫಲಿತಾಂಶದ ಆಧಾರದ ಮೇಲೆ. ಕ್ವೆಶ್ಚನ್ ನಂಬರ್ 47. What is the position held by a positivist as far as acquiring knowledge is concerned? ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಒಬ್ಬ ಪಾಸಿಟಿವಿಸ್ಟ್ ವ್ಯಕ್ತಿ ಹೊಂದಿರುವ ಸ್ಥಾನ. ಆಪ್ಷನ್ ಬಿ, ಸೈಂಟಿಫಿಕ್ ರಿಸರ್ಚ್ ಶುಡ್ ಬಿ ಬೇಸ್ಡ್ ಆನ್ ವ್ಯಾಲ್ಯೂ ಪ್ರೀ ಎಂಪಿರಿಕಲ್ ಅಬ್ಸರ್ವೇಷನ್ಸ್, ವೈಜ್ಞಾನಿಕ ಸಂಶೋಧನೆಯು ಮೌಲ್ಯಯುಕ್ತ ಪ್ರಾಯೋಗಿಕ ಅವಲೋಕನಗಳನ್ನು ಆಧರಿಸಿರಬೇಕು. ಕ್ವೆಶ್ಚನ್ ನಂಬರ್ 48. An ontological question is usually about. ಆಂಟಾಲಜಿಕಲ್ ಪ್ರಶ್ನೆ ಸಾಮಾನ್ಯವಾಗಿ ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಆಪ್ಷನ್ ಬಿ, ಸ್ಟಡಿ ಆಫ್ ಥಿಂಗ್ಸ್ ಔಟ್ಸೈಡ್ ಅವರ್ ಸೆಲ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ರಿಯಾಲಿಟಿ, ನಮ್ಮ ಹೊರಗಿನ ವಸ್ತುಗಳ ಅಧ್ಯಯನ, ಬಾಹ್ಯ ವಾಸ್ತವ. ಕ್ವೆಶ್ಚನ್ ನಂಬರ್ 49. A research problem is primarily chosen depending upon. ಸೊ ಸಂಶೋಧನಾ ಸಮಸ್ಯೆಯನ್ನ ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ? ಆಪ್ಷನ್ ಎ, ಇಟ್ಸ್ ರೆಲೆವೆನ್ಸ್, ಆಪ್ಷನ್ ಬಿ, ಅವೈಲೇಬಲ್ ಫಂಡ್ಸ್, ಆಪ್ಷನ್ ಸಿ, ಇಂಟ್ರೆಸ್ಟ್ ಆಫ್ ದ ರಿಸರ್ಚರ್, ಆಪ್ಷನ್ ಡಿ, ಅವೈಲೇಬಿಲಿಟಿ ಆಫ್ ರಿಸರ್ಚರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಟ್ಸ್ ರೆಲೆವೆನ್ಸ್. ಯಾವಾಗಲೂ ಕೂಡ ಈ ಸಂಶೋಧನಾ ಸಮಸ್ಯೆಯನ್ನ ಅದು ಸಮಾಜದಲ್ಲಿ ಅದರ ಪ್ರಸ್ತುತತೆ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 50. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್? ಕೆಳಗಿನಲ್ಲಿ ಯಾವುದು ಮಾಹಿತಿಯ ಪ್ರಾಥಮಿಕ ಮೂಲ ಆಗಿದೆ? ಆಪ್ಷನ್ ಎ, ರಿಸರ್ಚ್ ರಿವ್ಯೂ, ಒಂದು ಸಂಶೋಧನಾ ವಿಮರ್ಶೆ. ಆಪ್ಷನ್ ಬಿ, ಅ ರೀಸೆಂಟ್ಲಿ ರಿಟರ್ನ್ ಟೆಕ್ಸ್ಟ್ ಬುಕ್, ಇತ್ತೀಚೆಗೆ ಬರೆದ ಪಠ್ಯ ಪುಸ್ತಕ. ಆಪ್ಷನ್ ಸಿ, ಅ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಅ ಸ್ಟ್ಯಾಂಡರ್ಡ್ ಜರ್ನಲ್, ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ. ಆಪ್ಷನ್ ಡಿ, ಅ ಮಲ್ಟಿ ಆಥರ್ ಟ್ರೀಟೀಸ್ ಪಬ್ಲಿಷ್ಡ್ ಇನ್ ದ ಇಯರ್ 2015, 2015ರಲ್ಲಿ ಪ್ರಕಟವಾದ ಬಹು ಲೇಖಕರ ಪ್ರಬಂಧ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ,
or research article published in a standard journal. It is the source of primary information. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ನೀವೇನಾದರೂ ನಮ್ಮ ಕರ್ನಾಟಕ ಸೆಟ್ 2024 ಪೇಪರ್ 1 ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಪೇಪರ್ 2ಗಾಗಿ ನಾವು ನೋಟ್ಸ್ ಮತ್ತು MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. ಸೊ ಇದಕ್ಕೂ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.